ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋನ ಹೇಗೆ ಎಡಿಟಿಂಗ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಏಕೆಪ್ಪ ಯಾಕೆ ನಾನು ವಿಡಿಯೋನ ಎಡಿಟಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ, ನೋಡಿ ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಯಾರು ಅಂದರೆ ನೋಡಿ ಸ್ನೇಹಿತರೆ, ಅವರು ಒಂದು ಆಫರ್ ಕೊಟ್ಟಿದ್ರು. ಏನಪ್ಪ ಅಂದರೆ ಕನೆಕ್ಟ್ ಆಗೋದು, ನಾವು ನಿಮಗೆ ಕನೆಕ್ಟ್ ಆಗೋದು, ನೀವು ನಮಗೆ ಕನೆಕ್ಟ್ ಆಗೋದು. ನಿಮಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಯಾರು ಅಂತ. ಅವರು ಒಂದು ಆಫರ್ ಕೊಟ್ಟಿದ್ದು, ನಾನು ಭಾಳ ಜನಗಳಿಗೆ ಕನೆಕ್ಟ್ ಆಗಿ ಮತ್ತು ಅವರ ಒಂದು ಚಾನಲ್ನ ಓಪನ್ ಮಾಡಿ ನೋಡಿದಾಗ, ಅವರಿಗೆ ಸಬ್ಸ್ಕ್ರೈಬ್ ಆಗಿ ಅವರ ಒಂದು ಚಾನಲ್ನ ಓಪನ್ ಮಾಡಿ ನೋಡಿದಾಗ ಅವರ ಒಂದು ವಿಡಿಯೋಸ್ ಭಾಳ ಜನ ವಿಡಿಯೋನ ಪ್ರಾಪರಾಗಿ ಅಂದರೆ ಕರೆಕ್ಟಾಗಿ ಎಡಿಟಿಂಗ್ ಮಾಡಿದ್ದಿಲ್ಲ. ಅದಕ್ಕಾಗಿ ನಾವೊಂದು ಈ ಒಂದು ವಿಡಿಯೋ ಮಾಡಬೇಕು. ಈ ಒಂದು ವಿಡಿಯೋ ಸ್ವಲ್ಪ ಎಲ್ರಿಗೂ ಬೇಕಾಗಿದೆ ಅಂತ ಈ ಒಂದು ವಿಡಿಯೋನ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಭಾಳ ಅಂದರೆ ಭಾಳ ಯೂಸ್ಫುಲ್ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ಕ್ಯಾಪ್ಕಟ್ನಲ್ಲಿ ಯೂಟ್ಯೂಬ್ ವಿಡಿಯೋನ ಹೇಗೆ ಎಡಿಟಿಂಗ್ ಮಾಡುವುದು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರು ಕೂಡ ಸ್ವಲ್ಪ ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ಬೇಸಿಕ್ ತಿಳಿಸ್ಕೊಡ್ತೀನಿ. ಯಾರಿಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಅದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಡಿಯೋ ಎಡಿಟಿಂಗ್ ಮಾಡಲು ನಾನು ಯಾವ ಆ್ಯಪನ್ನು ಯೂಸ್ ಮಾಡ್ತೀನಿ ಅಂದರೆ ಕ್ಯಾಪ್ಕಟ್ ಅನ್ನು ಯೂಸ್ ಮಾಡ್ತೀನಿ. ಕ್ಯಾಪ್ಕಟ್ ಜೊತೆಗೆ ಟರ್ಬೋ VPN. ನೋಡಿ ಸ್ನೇಹಿತರೆ, ಇವೆರಡೂ ಬೇಕು. ನೀವು ಇವೆರಡು ಆ್ಯಪ್ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ನನ್ನ ಒಂದು ನಂಬರ್ನ ಕೊಟ್ಟಿರ್ತೀನಿ. ಅವರು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ, ನಾನು ನಿಮ್ಮ ವಾಟ್ಸಪ್ಗೆ APK ಶೇರ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯಾವ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೇಕು ಆ ವಿಡಿಯೋನ ಕ್ಯಾಪ್ಕಟ್ನಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡ್ಕೊಂಡ ನಂತರ ಮೊದಲಾಗಿ ನಿಮ್ಮ ಒಂದು ವಿಡಿಯೋನ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಅಡ್ಜಸ್ಟ್ ಅಂತ ಇರುತ್ತೆ. ನೋಡಿ ಸ್ನೇಹಿತರೆ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೈಟ್ನೆಸ್ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ವಿಡಿಯೋ ಅಡ್ಜಸ್ಟ್ ಆಗಿ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ವಿಡಿಯೋನ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೀವು ಈಗ ನೋಡಿ ಸ್ನೇಹಿತರೆ, ನೀವು ನಿಮ್ಮ ಒಂದು ಯೂಟ್ಯೂಬ್ಗೆ ಶಾರ್ಟ್ಸ್ ಆಗ್ತಾ ಇದ್ದರೆ ಮತ್ತು ಲಾಂಗ್ ವಿಡಿಯೋ ಆಗ್ತಾ ಇದ್ದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಟ್ರಾನ್ಸ್ಫಾರ್ಮ್ ಅಂತ ಇದೆ. ನೋಡಿ ಸ್ನೇಹಿತರೆ, ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಸೈಜ್ ಅಂತ ಇದೆ. ರೀಸೈಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ರೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಸ್ನೇಹಿತರೆ. ಅಡ್ಜಸ್ಟ್ ಆದ ನಂತರ ನೀವು ಈಗ ಏನು ಮಾಡಬೇಕಂದ್ರೆ, ನೋಡಿ ಸ್ನೇಹಿತರೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿ ಥರ್ಡ್ ಸ್ಟೆಪ್ ಏನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ನಿಮ್ಮ ಒಂದು ನಾಯ್ಸ್ನ ಕ್ಲಿಯರ್ ಮಾಡೋದು. ರೆಡ್ಯೂಸ್ ನಾಯ್ಸ್. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ರೆಡ್ಯೂಸ್ ನಾಯ್ಸ್ ಅಂತ ಇದೆ. ಈ ರೆಡ್ಯೂಸ್ ನಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎನೇಬಲ್ ಮಾಡ್ಕೊಂಡ ನಂತರ ಈ ಥರ ವಿಡಿಯೋ ಪ್ಲೇ ಆಗುತ್ತೆ. ಪೂರ್ತಿ ಪ್ಲೇ ಆಗೋ ಮಟ್ಟ ಬಿಡಿ, ಅದು ನಾಯ್ಸ್ ಏನಿರ್ತದೆ ಅದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಇದು ಫೋರ್ತ್ ಸ್ಟೆಪ್ ಆಗಿರುತ್ತೆ. ಇನ್ನು ಫಿಫ್ತ್ ಸ್ಟೆಪ್ ಏನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ವಿಡಿಯೋನ ಕ್ಲಿಪ್ಸ್ನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಎದ್ದು ಬಂದು ಕುಂತಿದ್ದೇನೆ. ಇದು ಕೂಡ ಬಂದಿದೆ. ಕರೆಕ್ಟಾಗಿ ನೀವು ಕಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ವಿಡಿಯೋನ ಪ್ಲೇ ಮಾಡಿ ನೋಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿಗೆ ಇಟ್ಕೊಂಡು ನೀವು ಮಾತಾಡಿದ ನಂತರ ಈ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಪೆಲಿಟ್ ಅಂತ ಇದೆ. ನೋಡಿ ಸ್ನೇಹಿತರೆ, ಸ್ಪೆಲಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿಗೆ ವಿಡಿಯೋ ಕಟ್ ಆಗುತ್ತೆ. ಕಟ್ ಆದ ನಂತರ ಇಲ್ಲಿ ಈ ಕಡೆ ಎಲ್ಲೋ ವೇಸ್ಟ್ನ ಏನಿರುತ್ತೆ ಡಿಲೀಟ್ ಅಂತ ಇರುತ್ತೆ, ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದ ನಂತರ ಲಾಸ್ಟಿಗೆ ಹೋಗಬೇಕು. ಎಂಡಿಗೆ ಹೋಗಿ ಇಲ್ಲಿ ಎಂಡಿಂಗ್ ಅಂತ ಇರುತ್ತೆ, ಇದನ್ನು ಡಿಲೀಟ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ ಕಡೆ ಎದ್ದು ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿಗೆ ಮತ್ತು ನಿಮ್ಮ ವಿಡಿಯೋನ ಕಟ್ ಮಾಡಿಕೊಂಡು ಇದು ವೇಸ್ಟ್ ಏನಿರುತ್ತೆ ಅದನ್ನು ಡಿಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ವೇಸ್ಟ್ ಡಿಲೀಟ್ ಮಾಡ್ಕೊಂಡ ನಂತರ ಈ ವಿಡಿಯೋನ ನೀವು ಈಗ ಆನ್ ಮಾಡಿ ನೋಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟಾದರೆ ನೋಡಿ ಸ್ನೇಹಿತರೆ, ಇಷ್ಟಾದ ನಂತರ ನಡುಕ ಎಲ್ಲೆಲ್ಲಿ ವೇಸ್ಟ್ ಇರುತ್ತೆ ನೋಡಿ ಸ್ನೇಹಿತರೆ. ವೇಸ್ಟ್ ಅಂದರೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ಏನೇ ಮಾತಾಡೋಕೆ ಹೋಗಿ ಏನೇ ತಪ್ಪಾಗಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿ ಸ್ನೇಹಿತರೆ, ಈ ವಿಡಿಯೋ ಏನಿದೆಯಲ್ಲ ಇದು ಬೇರೆ ಬೇಸಿಕ್ ಆಗಿರುತ್ತೆ. ನಾನು ನೋಡಿ ಸ್ನೇಹಿತರೆ, ನೀವು ಯಾವ ಥರ ವಿಡಿಯೋ ಎಡಿಟಿಂಗ್ ಮಾಡಬೇಕು ನನಗೆ ತಿಳಿಸಿ. ನಾನು ಅದ್ರ ಬಗ್ಗೆನೂ ವಿಡಿಯೋನ ಎಡಿಟಿಂಗ್ ಮಾಡೋದು ತೋರಿಸ್ತೀನಿ. ಈ ಒಂದು ವಿಡಿಯೋ ಭಾರಿ ಯೂಸ್ಫುಲ್ ಆಗಿದೆ. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲು ಬಂದಿದ್ದೀರಾ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅಂತ ತಿಳಿಸಿ ಸ್ನೇಹಿತರೆ.